ನನಗೆ ಈ ನಿರ್ಧಾರ ತೆಗೆದುಕೊಳ್ಳಬೇಕಣ. ಮನ್ಸು ಒಂದ್ ಹೇಳ್ತಾ ಇದೆ, ಬುದ್ಧಿ ಒಂದ್ ಹೇಳ್ತಾ ಇದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಕೋಟ್ ಇದೆ, ನೆವರ್ ಮೇಕ್ ಪರ್ಮನೆಂಟ್ ಡಿಸಿಷನ್ಸ್ ಬೇಸ್ಡ್ ಆನ್ ಟೆಂಪರರಿ ಎಮೋಷನ್ಸ್ ಅಂತ. ಎಮೋಷನ್ಸ್ ಬೆಲೆ ಕೊಡಬೇಡ. ಇವತ್ತಿನ ಕಗ್ಗ ಅದ್ರ ಬಗ್ಗೆ ಕೇಳೋಣ. ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತನಿ ನೆಮ್ಮಲಿನ್ನೇನಿಹುದೋ ಮಂಕುತಿಮ್ಮ. ನಮ್ಮ ಮನ್ಸಲ್ಲಿ ಎಷ್ಟೋ ಸಲ ನಾವು ಒಂಥರ ದ್ವಂದ್ವಕ್ಕೆ ಸಿಕ್ಕಾಕೊಳ್ತೀವಿ. ಅದ್ ಮಾಡೋದು ಇದ್ ಮಾಡೋದು, ಹಾಗೋ ಹೀಗೋ, ಈ ರೀತಿ ಎಲ್ಲ ದ್ವಂದ್ವಗಳು ಬಂದೇ ಬರುತ್ತೆ. ಈ ರೀತಿ ಬಂದಾಗ ನೀ ಆ ಕೋಟ್ ಹೇಳಿದಾರ, ಅವಾಗ ನಾವು ಎಮೋಷನ್ಗೆ ಬೆಲೆ ಕೊಡಬಾರ್ದು. ನಾವು ಮಮತೆ, ಎಲ್ಲಾ ಮಮತೆಯನ್ನು ಬಿಟ್ಟು, ಅದೇ ಹೇಳ್ತೀವ್ರೆ ನಿರ್ಮತಿಸು ಅಂತ, ಅಂದ್ರೆ ಎಲ್ಲಾ ಮಮತೆಗಳನ್ನ ಬಿಟ್ಟು ಆ ಒಂದು ವಿಷಯವನ್ನ ನಮ್ಮ ಅಂತರಂಗದಲ್ಲಿ ಮಥನ ಮಾಡ್ಬೇಕು. ನಾವು ಅಂದ್ರೆ ಯೋಚನೆ ಮಾಡ್ಬೇಕು ಯಾವ್ದು ಸರಿ ಅಂತ. ಆಗ ವಿವೇಕವನ್ನ ಉಪಯೋಗಿಸ್ಬೇಕು. ಎಮೋಷನ್ ಅನ್ನ ಸ್ವಲ್ಪ ಬದಿಗಿಟ್ಟು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅದನ್ನ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ವಿವೇಕಕ್ಕಿಂತ ನೆಚ್ಕೊಳ್ಳುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ. ಎಮೋಷನ್ಗಳು ಒಂದ್ಸಲ ಹೀಗಿರುತ್ತೆ, ಇನ್ನೊಂದ್ಸಲ ಇನ್ನೇನೋ ಆಗುತ್ತೆ. ಅದರಿಂದ ಇವೆಲ್ಲ ಬಿಟ್ಟು ವಿವೇಕ, ಬುದ್ಧಿಯಿಂದ ನೀವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಒಂದು ಒಳ್ಳೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಇಷ್ಟು ಸತ್ಯ ಅಲ್ವಾ? ನಮಸ್ಕಾರಗಳು.